ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾಯಿದೆ. ಸೊ ಎಲ್ಲರ ಮನೆಯಲ್ಲೂ ಹೇಗೆ ನಡೀತಿದೆ ಕ್ಲೀನಿಂಗು, ಪ್ರಿಪ್ರೇಷನ್ಸ್ ಎಲ್ಲ ನಮ್ಮ ಮನೇಲಂತೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಇನ್ನೇನು ಆಷಾಢ ಮುಗಿತಾ ಬಂತು, ಶ್ರಾವಣ ಬರ್ತಾಯಿದೆ. ಸೊ ನಾನ್ ವೆಜ್ ಎಲ್ಲ ತಿನ್ನಂಗಿಲ್ಲ ಅಂತ ಹೇಳಿ ನಮ್ಮ ಮನೇಲಿ ಮಟನ್ ಮಾಡಿದ್ದಾರೆ. ಮಟನ್ ಸಾರು ಮುದ್ದೆ. ಗುಂಡಣ್ಣಂಗೆ ಆರೆಂಜನ್ನ ಸ್ಕ್ವೀಸ್ ಮಾಡಿ ಆರೆಂಜ್ ಜ್ಯೂಸ್ ಕುಡಿಸ್ತಾ ಇದ್ದೀನಿ. ಯಾಕಂದರೆ ಅವನಿಗೆ ಆರೆಂಜ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಕೊಟ್ಟರೆ ಫುಲ್ ಹಾಕ್ಕೊಂಡು ಮೈಯೆಲ್ಲ ಗಲೀಜು ಮಾಡ್ಕೊಂಡು ಬಿಡ್ತಾನೆ. ಅದ್ರ ಬದಲು ಆರೆಂಜನ್ನ ಸ್ಕ್ವೀಸ್ ಮಾಡಿಬಿಟ್ಟು ಅದನ್ನು ಜ್ಯೂಸ್ ಕುಡಿಸಿದ್ರೆ ಕುಡಿತಾನೆ, ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕುಡಿತಾನೆ. ಸೊ ಹಾಗಾಗಿ ಆರೆಂಜ್ ಜ್ಯೂಸ್ ಕುಡಿಸ್ತಾ ಇದ್ದೀನಿ. ಚೆನ್ನಾಗಿದೆಯಾ ಗುಂಡ? ಯಮ್ಮಿ ಯಮ್ಮಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? How is it? ಯಾಕೋ? ನಾನು ನನ್ನ ಹಸ್ಬೆಂಡ್ ಇಬ್ಬರು ಚಿಕ್ಕಪೇಟೆಗೆ ಬಂದಿದ್ದೀವಿ. ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡೋಣ, ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹೋಗೋಣ ಅಂತ. ಹಬ್ಬ ಹತ್ರ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಬಟ್ ಹಬ್ಬ ಹತ್ರ ಮಾಡ್ಕೊಂಡು ಹೋದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಆ್ಯಂಡ್ ಅವ್ರು ಹೇಳೋ ರೇಟು ಬಾರ್ಗೇನು ಮಾಡೋಕ್ಕಾಗಲ್ಲ ಅಂತ ನಾನು ಸ್ವಲ್ಪ ಅರ್ಲಿಯಾಗೆ ಹೋಗಿದ್ದೀನಿ. ಆ್ಯಂಡ್ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಮುಖವಾಡಕ್ಕೆ ಅಲಂಕಾರ ಮಾಡೋದನ್ನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಎಲ್ಲ ನೋಡ್ತಾ ಇದ್ದೆ. ಇವಾಗೆಲ್ಲ ಕಡೆ ಅದು ಟ್ರೆಂಡಿಂಗ್ ಆಗಿತ್ತು. ಆ್ಯಂಡ್ ನಾನು ನೋಡಿದೆ, ಅದು ಆ್ಯಂಟಿಕ್ ಡಿಸೈನಲ್ಲೆಲ್ಲ ಡಿಸೈನ್ ಮಾಡಿಸ್ತಾಯಿದ್ರು. ಬಟ್ ನನಗೇನೋ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ನನ್ನ ಹತ್ರ ದೇವಿಗೆ ಹಾಕೋಕ್ಕೆ ಅಂತ ಇದ್ರದ್ದೇ ಸೆಟ್ ಇರೋದ್ರಿಂದ ಸ್ಟೋನ್ ವರ್ಕ್ಸ್ದು. ಸೊ ಅದಕ್ಕೆ ಅದ್ರದ್ದು ಮ್ಯಾಚ್ ಆಗೋ ಥರನೇ ಕಾಂಬಿನೇಷನಲ್ಲಿ ಡೆಕೋರ್ ಮಾಡ್ಸೋಣ ಫೇಸ್ ಅಂತ ತೊಗೊಂಡು ಬಂದಿದ್ದೀನಿ. ನಾನು ಚಿಕ್ಕಪೇಟೆಯಲ್ಲಿ ಒಂದು ಶಾಪಲ್ಲಿ ಇದನ್ನು ಮಾಡಿಸಿರೋದು. ಆ್ಯಂಡ್ ನನಗೆ ಅದ್ರದ್ದು ನೇಮೆಲ್ಲ ಏನೂ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಹುಡುಕಿ ಕರ್ಕೊಂಡು ಹೋಗಿರೋದು. ಈ ಮುಖವಾಡನ ಮಮ್ಮಿ ತಂದು ಆಲ್ಮೋಸ್ಟ್ 6 ಇಯರ್ಸ್ ಆಯ್ತಾ ಬಂತು. ನಾವು ತೊಗೊಂಡಿದ್ದಾಗ ಏನು ಡಿಸೈನ್ ಇತ್ತು, ಆ ಜ್ಯುವೆಲ್ಲರಿ ಶಾಪವರು ಏನು ಸ್ಟಿಕ್ ಮಾಡಿಕೊಟ್ಟಿದ್ರು ಅಷ್ಟರಲ್ಲೇ ಪೂಜೆ ಮಾಡ್ತಾಯಿದ್ದೆ. ಅದಕ್ಕೆ ನಾನೇನು ಅಷ್ಟೊಂದು ಡಿಸೈನ್ ಎಲ್ಲ ಏನೂ ಮಾಡಿಸಿರಲಿಲ್ಲ. ಬಟ್ ಈ ಸಲ ಮಾಡಿಸ್ಬೇಕು, ನಂಗೆ ಅದು ಕ್ರೌನ್ ಎಲ್ಲ ಹಾಕಿಸ್ಬೇಕು, ಇಯರಿಂಗ್ಸ್ ಎಲ್ಲ ಹಾಕಿಸ್ಬೇಕಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು ರೀಲ್ಸಲ್ಲೆಲ್ಲ ನೋಡಿ. ಬಟ್ ಇವಾಗ ಫೇಸ್ ಪೇಂಟಿಂಗ್ ಎಲ್ಲ ಟ್ರೆಂಡಿಂಗಲ್ಲಿದೆ. ನನಗದೇನು ಅಷ್ಟು ಇಷ್ಟನೇ ಆಗಲಿಲ್ಲ. ಫೇಸ್ ಪೇಂಟಿಂಗ್ ಮಾಡಿಸೋದ್ರಿಂದ ಬೆಳ್ಳಿ ಮುಖವಾಡ ಅಂತಲೇ ಗೊತ್ತಾಗಲ್ಲ. ಅದ್ರ ಬದಲು ಪೇಂಟ್ ಮಾಡಿರೋ ಇದನ್ನೇ ತಂದು ಇಡ್ಬೋದಲ್ಲ. ಅದ್ರ ಬದಲು ಯಾಕೆ ಸಿಲ್ವರ್ನ ಇಷ್ಟೊಂದು ಹಾಳು ಮಾಡೋದು ಅಂತ ಹೇಳಿ ನಾನು ಅದು ಪೇಂಟಿಂಗ್ ಏನೂ ಮಾಡಿಸಿಲ್ಲ. ಬಟ್ ಪೇಂಟಿಂಗ್ ಮಾಡ್ತಾಯಿದ್ರು ಅಲ್ಲೆಲ್ಲ ಬೇರೆಯವರು. ನಮ್ಮದು ಲಕ್ಷ್ಮಿ ಮುಖವಾಡ ಏನಿದೆ ಅದ್ರದ್ದು ನನಗೆ ಲುಕ್ ಹಂಗೆ ಇರಬೇಕು, ಅದೇನೂ ಚೇಂಜ್ ಆಗಬಾರ್ದು ಪೇಂಟಿಂಗ್ ಎಲ್ಲ ಮಾಡಿ ಅಂತ ಹೇಳಿ ನಾನು ಹೆಂಗಿದ್ಯೋ ಹಂಗೆ ಇರಲಿ. ಬಟ್ ಕ್ರೌನು ಮತ್ತು ಇಯರಿಂಗ್ಸ್ ಮತ್ತು ಕತ್ತತ್ರ ನೆಕ್ಲೆಸ್ ಥರ ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ದೆ. ನಾನು ಹೆಂಗೆ ಹೇಳಿದ್ನೋ ಅದೇ ಥರನೇ ನೀಟಾಗಿ ಮಾಡಿಕೊಟ್ರು. ಆ್ಯಂಡ್ ನಾವು ತೊಗೊಂಡು ಹೋಗೋದಕ್ಕೂ ಮುಂಚೆ ಐಡಿಯಾನೇ ಇರಲಿಲ್ಲ ನನಗೆ ಮುಖವಾಡ ನೀಟಾಗಿ ಇದು ಮಾಡ್ಕೊಂಡು ಹೋಗಬೇಕಿತ್ತು, ಪಾಲಿಶ್ ಹಾಕ್ಸ್ಕೊಂಡು ಅಥವಾ ಕ್ಲೀನ್ ಮಾಡಿಕೊಂಡು ಅಂತ. ನಾನು ಹಾಗೆ ತೊಗೊಂಡು ಹೋಗ್ಬಿಟ್ಟಿದ್ದೆ ಅರ್ಜೆಂಟಲ್ಲಿ. ಆಮೇಲೆ ಅಲ್ಲೇ ಪಕ್ಕದಲ್ಲಿದ್ದಿದ್ದು ಶಾಪಲ್ಲಿ ಅವರೇ ರೆಕಮೆಂಡ್ ಮಾಡಿ ಕಳಿಸಿದ್ರು, ಅಲ್ಲಿ ಹೋಗಿ ಕಮ್ಮಿ ಮಾಡಿಕೊಡ್ತಾರೆ, ಫೇಸೆಲ್ಲ ಪಾಲಿಶ್ ಮಾಡಿಸ್ಕೊಡ್ತಾರೆ ಅಂತ. ಸೊ ಅಲ್ಲಿ ಹೋಗಿ ಮಾಡಿಸ್ಕೊಂಡು ಬಂದು ಇವ್ರಿಗೆ ಕೊಟ್ವಿ. ಇವರು ನೀಟಾಗಿ ನನಗೆ ಅದು ಸ್ಟಿಕ್ ಆನ್ ಗಮ್ಮಲ್ಲಿ ಅದನ್ನೆಲ್ಲ ಫಿಕ್ಸ್ ಮಾಡಿ, ಆ್ಯಂಡ್ ಕಿರೀಟನ ಕಾಪರ್ ತಂತಿಲಿ ಟೈಟ್ ಮಾಡಿದ್ದಾರೆ. ಸೊ ಗಟ್ಟಿಯಾಗಿರುತ್ತೆ, ಏನಾದರೂ ಉದುರೋಗಲ್ಲ ಅದು. ಇದನ್ನು ಮಾಡಿಸೋ ಅಷ್ಟರಲ್ಲೇ ನಮಗೆ 2 hours ಟೈಮ್ ಆಯಿತು. ಅಷ್ಟು ಜನ ಇದ್ದಾರೆ. ಅದು ಹಬ್ಬಕ್ಕೂ ಮುಂಚೆ ಆಲ್ಮೋಸ್ಟ್ 1 month ಇರೋ ಮುಂಚೆ ಮಾಡಿಸ್ಕೊಂಡಿದ್ದಾಗಲೇ ಇಷ್ಟೊಂದು ಜನ. ಈಗಂತೂ ಕಾಲೇ ಇಡೋಕ್ಕಾಗಲ್ಲ, ಅಷ್ಟು ಜನ, ಅಷ್ಟು ಅದಕ್ಕೆ ಡಿಮ್ಯಾಂಡ್ ಬಂದುಬಿಟ್ಟಿದೆ. ಏನೋ ನನ್ನ ಪುಣ್ಯ ನನ್ನ ಹಸ್ಬೆಂಡ್ ಬೇಗನೆ ಕರ್ಕೊಂಡೋಗಿ ಕೊಡಿಸಿದ್ರು. ಆ್ಯಂಡ್ ಇದನ್ನು ನಾನು ರಿಟರ್ನ್ ಗಿಫ್ಟಾಗಿ ಕೊಡೋಣ ಅಂತ ಸೆಲೆಕ್ಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬೇರೆ ಥರನೂ ಇತ್ತು. ಇವಾಗ ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಅವರಿಗೆ ಕೊಡೋದಕ್ಕೆ, ತಾಂಬೂಲ ಇಟ್ಬಿಟ್ಟು ಇದನ್ನು ಕೊಡೋದಕ್ಕೆ. ಆ್ಯಂಡ್ ಇದು ಗೋಲ್ಡ್ ಕಲರ್ ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ರು. ಬಟ್ ಅದು ಬಿಟ್ ಎಕ್ಸ್ಪೆನ್ಸಿವ್ ಅನಿಸ್ತು. ಸಿಲ್ವರ್ 20 ರೂಪೀಸು ಈಚ್. ಅದೇ ಗೋಲ್ಡ್ ತೊಗೊಂಡ್ರೆ ಬಂದು 80 ರೂಪೀಸ್ ಹೇಳಿದ್ರು. ನನಗೇನೋ 80 ರೂಪೀಸ್ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಸಿಲ್ವರ್ ಕಲರ್ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡೆ. ಆ್ಯಂಡ್ ಹಾಗೆ ಬರ್ತಾ ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡ್ವಿ. ಇಬ್ಬರದು ಒಡೆದೋಗ್ಬಿಟ್ಟಿತ್ತಂತ.
ಆ್ಯಂಡ್ ಜಾಸ್ತಿ ಏನೂ ಶಾಪಿಂಗ್ ಮಾಡಿಲ್ಲ, ಯಾಕಂದರೆ ನಮ್ಮ ಮನೇಲಿ ಪ್ರತಿ ವರ್ಷ ಒಂದು ಐಟಮ್ ಜಾಸ್ತಿ ತೊಗೊಂಡು ಬಂದು ಅದನ್ನೇ ಸ್ಟೋರ್ ಮಾಡಿಡ್ತಾ ಇದ್ದೀವಿ, ಅದನ್ನೇ ಯೂಸ್ ಮಾಡ್ತಾ ಇರೋದ್ರಿಂದ ಏನು ಅಷ್ಟೊಂದು ಐಟಮ್ಸ್ ಏನು ತೊಗೊಳ್ಳೋ ನೆಸೆಸಿಟಿ ಇರಲಿಲ್ಲ, ಯಾಕಂದರೆ ಎಲ್ಲ ಮನೇಲಿತ್ತು. ಬರೀ ಪೂಜೆ ಮಾಡೋದಕ್ಕೆ ಈ ಸಲ ನಾನು ಮುಖವಾಡಕ್ಕೆ ಡಿಸೈನ್ ಮಾಡಿಸ್ಕೊಂಡಿರೋದು ಬಿಟ್ಟರೆ ಬೇರೆ ಏನೂ ಎಕ್ಸ್ಟ್ರಾ ಇಲ್ಲ. ಸೊ ಹಾಗಾಗಿ ನನಗೇನು ಬೇಕಿತ್ತು ನೆಸೆಸರಿ ಅದನ್ನು ಮಾತ್ರ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ನಾವು ಹೋಗಿದ್ದು 4 o'clock ಮನೆಗೆ ಹೋಗ್ತಾಯಿದ್ದೀವಿ. 9:30 ಆಗೋಗ್ಬಿಟ್ಟಿತ್ತು. ಸಿಕ್ಕಾಪಟ್ಟೆ ಜನ ಚಿಕ್ಕಪೇಟೆಲಿ ಕಾಲು ಇಡೋದಕ್ಕೆ ಆಗೋದಿಲ್ಲ. ನನಗಂತೂ ಕ್ರೌಡ್ ನೋಡ್ತಿದ್ರೆ ತಲೆ ಕೆಟ್ಟೋಗ್ಬಿಡತ್ತೆ. ಅದಕ್ಕೆ 2 ವೀಲರಲ್ಲಿ ಹೋಗಿದ್ವಿ, ಪಾರ್ಕಿಂಗ್ ಸಿಗುತ್ತೆ, ಬೇಗ ಹೋಗಿ ಬರ್ಬೋದು ಅಂತ. ಹಾಗೆ ಬರ್ತಾ ಅತ್ತಿಗುಪ್ಪೆಯಲ್ಲಿ ಒಂದು ಶಾಪ್ ಇದೆ, ಚಾಟ್ಸ್ ಕಾರ್ನರ್. ಚೆನ್ನಾಗಿರುತ್ತೆ, ಅಲ್ಲಿ ಏನೇ ತೊಗೊಂಡ್ರು ತಿಂದ್ರೂ. ಸೊ ಅಲ್ಲಿ ಬಂದಿದ್ದೀವಿ ತಿನ್ನೋದಕ್ಕೆ. ಕಚ್ಚು 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 ನನಗೆ ಏನಾಗಲ್ಲ. ಎಲ್ಲ ಬಿಸಿ, ಮಸಾಲೆ ಬಿಸಿ ಇಲ್ವಾ? ಒಂದು ಸ್ಪೂನ್ ಎತ್ಕೊಂಡು ತಿನ್ನಂಗೆ ನೋಡೋಣ. ಅಕ್ಕೋ ರಪ್ಪಂತ ನಂಗೆ ತುರ್ಕ್ತಂಗೆ. ಈಗ ಮನೆಗೆ ಬಂದು ಮಮ್ಮಿಗೆ ತೋರಿಸ್ತಾ ಇದ್ದೀನಿ ಏನೇನು ಮಾಡಿಸ್ಕೊಂಡು ಬಂದಿದ್ದೀನಿ ಅವ್ರ ಮುಖವಾಡಕ್ಕೆ ಅಂತ. ಅವರಿಗಂತೂ ಈ ಮುಖವಾಡ ತುಂಬಾ ಇಷ್ಟ. ಆ್ಯಂಡ್ ಅವ್ರು ಫಸ್ಟು ನಮ್ಮ ಪಪ್ಪ ಚಿಕ್ಕದು ಒಂದು ಮುಖವಾಡ ಕೊಡಿಸಿದ್ರು, ಅದರಲ್ಲಿ ರೆಗ್ಯುಲರಾಗಿ ಪೂಜೆ ಮಾಡ್ತಾಯಿದ್ರು. ಅದಾದಮೇಲೆ ಈಗ ಒಂದು 6 years ಬ್ಯಾಕ್ ಅದನ್ನು ಹಾಕಿಬಿಟ್ಟು ಮತ್ತೆ ಸ್ವಲ್ಪ ದೊಡ್ಡದು ಮಾಡಿಸ್ಕೊಂಡಿದ್ರು. ಅಂದರೆ ಇದು ಮೀಡಿಯಮ್ ಸೈಜೇ, ಅಂದರೆ ಕಳ್ಸೋಕ್ಕೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಆ ಸೈಜಲ್ಲಿದೆ. ಅವರಿಗೆ ಈ ಮುಖವಾಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಯಾವಾಗಲೂ. ಅದಕ್ಕೆ ರೇಗಿಸ್ತಾಯಿದ್ರು, ನಮ್ಮದೇ ತಾನೇ ಮುಖವಾಡ, ಆಮೇಲೆ ಸಿಲ್ವರ್ ಕೊಟ್ಬಿಟ್ಟು ಅಲ್ಯೂಮಿನಿಯಂ ತಂದ್ಗೇನು ಬಿಟ್ಟಿದ್ಯಾ ಅಂತ. ಇದು ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ. ಈಚ್ ಕಾಸ್ಟ್ 20 rupees ಆಗುತ್ತೆ. ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ಎಲ್ಲ ಕಡೆನೂ ಅದೇ ಪ್ರೈಸ್ ಇದೆ, ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಕಮ್ಮಿನೂ ಮಾಡ್ತಾಯಿಲ್ಲ. ಸೊ ನಾವೇನು ಬಾರ್ಗೇನ್ ಮಾಡೋದಕ್ಕೂ ಆಗೋದಿಲ್ಲ. ಇವಾಗ ಇಷ್ಟು ಸಿಗ್ತಾಯಿದೆ, ಇನ್ನು ಸ್ವಲ್ಪ ದಿವಸ ಹೋದರೆ ಇನ್ನೂ ಜಾಸ್ತಿ ಆಗುತ್ತೆ ರೇಟ್ ಅಂದರು. ಸೊ ಓಕೆ. ಆ್ಯಂಡ್ ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು, ಗಟ್ಟಿಯಾಗಿ. ಇದರಲ್ಲಿ ಏನಾದರೂ ತಾಂಬೂಲ ಇಟ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಅಥವಾ ತೆಂಗಿನಕಾಯಿ ಅಥವಾ ಹಣ್ಣು ಏನಾದರೂ ಇಟ್ಟು ಕೊಡ್ಬೋದು ಬರೋ ಮುತ್ತೈದೆಯರಿಗೆ. ಆ್ಯಂಡ್ ಇದನ್ನು ಕೊಟ್ಟರೆ ಅವರಿಗೂ ಯೂಸ್ ಆಗುತ್ತಲ್ವ. ಇದನ್ನು ಏನಾದರೂ ಫ್ರೂಟ್ಸ್ ಇಡೋದಕ್ಕೆ ಅಥವಾ ಏನಕ್ಕಾದರೂ ಯೂಸ್ ಮಾಡ್ಬೋದು. ತುಂಬಾ ಗಟ್ಟಿಯಾಗಿ ಚೆನ್ನಾಗಿದೆ, ವರ್ತ್ ಬೈಯಿಂಗ್ ಇದು. ಆ್ಯಂಡ್ ಇದನ್ನು 10 ಪೀಸ್ ತೊಗೊಂಡಿದ್ದೀನಿ ಮುತ್ತೈದೆಯರಿಗೆ ಕೊಡೋದಕ್ಕಂತ, ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಆವಾಗ. ಆ್ಯಂಡ್ ನೋಡಿ ಆ ಮುಖವಾಡದಲ್ಲಿ ಎಷ್ಟು ಚೆನ್ನಾಗಿದೆ ಕಳೆ. ನನಗಂತೂ ಅದನ್ನು ನೋಡ್ತಾ ಇದ್ದರೆ ನನ್ನದೇ ದೃಷ್ಟಿ ಆಗ್ತಾಯಿತ್ತು. ನಮ್ಮ ಮನೆಯಲ್ಲೂ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಕ್ಕತ್ತಾಗಿ ಬಂದಿದೆ ಅಂತ ಹೇಳಿದ್ರು. ಗುಂಡನ್ನು ಮನೇಲೇ ಬಿಟ್ಬಿಟ್ಟು ಹೋಗಿದ್ವಿ, ಯಾಕಂದರೆ ಅಲ್ಲೆಲ್ಲ ಕರ್ಕೊಂಡೋಗೋದಕ್ಕೆ ಆಗೋದಿಲ್ಲ ಅಂತ. ಅವ್ನು ಆರಾಮಾಗಿ ಅವ್ರ ಅಮ್ಮಮ್ಮ ಜೊತೆ ಆಟ ಆಡ್ಕೊಂಡಿದ್ದ. ಆ್ಯಂಡ್ ನಾನು ಮಧ್ಯದಲ್ಲಿ ಕಾಲ್ ಮಾಡಿ ಕೇಳ್ತಾ ಇದ್ದೆ, ಅವನು ಮಾತಾಡ್ತಿದ್ದ ಅಂತ. ಪಪ್ಪ ಮಮ್ಮನ ಮಿಸ್ ಮಾಡ್ಕೊಂಡ ಮಗನೇ? ಮಿಸ್ ಮಾಡ್ಕೊಂಡ ನಮ್ಮನ್ನ? ನಾಚ್ಕೋತಾ ಇದೆಯಾ? ಯಾಕೆ ನಮ್ಮನ್ನು ಮಿಸ್ ಮಾಡ್ಕೊಂಡಿಲ್ಲ ನೀನು? ಎಲ್ಲಿ ಹೋದ್ರಿ ಇವರು ಅಂತ ಅಳ್ಳಿಲ್ಲ ನೀನು? ಏನು ನಾಳೆ ಬಾಯ್ ಕರ್ಕೊಂಡು ಹೋಗ್ತೀವಿ ನೀನು. ಅದು ಎಷ್ಟು ಬೇಗ ಬಂದಿದ್ದು, ಬೇಗ ಮಾಡ್ಕೊಂಡು ಬಂದಿದ್ದೀರಾ. ಏಯ್ ತರ್ಲೆ, ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು, ಅದಕ್ಕೆ ಪೋಸ್ ಕೊಡ್ತೀನಿ ನೋಡು. ನಿದ್ದೆ ಬರ್ತೈತೆ ಒಂದು. ನನ್ನ ಮಗ ಇವಾಗಲೇ ಕ್ರಾಲಿಂಗ್ ಸ್ಟೇಜಿಗೆ ಬಂದುಬಿಟ್ಟಿದ್ದಾನೆ. ಅಂಬೆಗಾಲು ಇಟ್ಕೊಂಡು ಎಲ್ಲ ಕಡೆ ಮನೆ ತುಂಬ ಓಡಾಡ್ತಾನೆ. ಈಗ ಅವನು ಸಪೋರ್ಟ್ ತೊಗೊಂಡು ನಿಂತ್ಕೊಳ್ಳೋದಕ್ಕೂ ಕೂಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ನನಗಂತೂ ಅವನ ಹಿಂದೆ
ಓಡಾಡೋದೇ ಕೆಲಸ, ಎಲ್ಲಿ ಏನು ಎತ್ತಿ ಬಾಯಿಗೆ ಹಾಕೊಂಡ್ಬಿಡ್ತಾನೆ ಅನ್ನೋದೇ ಭಯ. ನೆಲದ ಮೇಲಂತೂ ಏನೂ ಇಟ್ಟಿರೋದಿಲ್ಲ, ಎಲ್ಲ ಅವ್ನು ಬಾಯೊಳಗೆ ಇಟ್ಕೊಂಡ್ಬಿಡ್ತಾನೆ ಅನ್ನೋದೇ ಫುಲ್ಲು ಟೆನ್ಷನಲ್ಲಿ ಓಡಾಡ್ತಿರ್ತೀನಿ ಇವ್ನ ಹಿಂದೆನೇ. ಈಗ ಅಲ್ಲಿ ಮಸ್ಕಿಟೋ ಬ್ಯಾಟ್ ಇಟ್ಟಿದ್ದೀನಿ, ಅದನ್ನು ಎತ್ಕೊಬೇಕು ಅವನು. ಏನು ಮಾಡ್ತಾಯಿದ್ಯಾ? ಈ ಕಳ್ಳ ಯಾಕೆ ರಿಮೋಟ್ ಎತ್ಕೊಂಡೆ? ಏನು ಮಾಡ್ತಾಯಿದ್ಯಾ? ಯಾರು ಮುಟ್ಟಕ್ಕೆ ಹೇಳಿದ್ದು ನಿನಗೆ ಮಸ್ಕಿಟೋ ಬ್ಯಾಟು? ಏಯ್, ಐ ಆಮ್ ಟಾಕಿಂಗ್ ಟು ಯು. ಯಾರು ಹೇಳಿದ್ದು ನಿನಗೆ ಅಲ್ಲೋಗೋಕ್ಕೆ? ಮಮ್ಮಿ ಪರ್ಮಿಷನ್ ತಗೊಂಡಾ? ಬಿದ್ದರೆ ತಲೆ ಹೊಡ್ಕೊಂಡ್ರೆ? ಓ, ಮಾತು ಕೇಳಲ್ಲ ನೀನಾಗಲೇ. ಅವನು ಇವಾಗ ಯಾವುದನ್ನು ನಾನು ಹೇಳೋದನ್ನ ಕೇಳೋ ಸ್ಟೇಜಲ್ಲೇ ಇಲ್ಲ. ಏನೇ ಗದ್ರಿಸಿದ್ರು ಏನೇ ಎದುರಿಸಿದ್ರು ಅವ್ನು ಮಾಡೋದು, ಆಡೋದು. ಅವನಿಗೆ ಬೇಕು ಅಂತ ಅಂದರೆ ಆ ಐಟಮ್ನ ಎತ್ಕೊಳ್ಳೋವರೆಗೂ ಬಿಡೋದಿಲ್ಲ. ಹಠ ಮಾಡಿದ್ರು ಈಸ್ಕೊಂತಾನೆ. ಬಿಡು. ಯಾರು ಹೇಳಿದ್ದು ನಿನಗೆ ಮುಟ್ಟಕ್ಕೆ? ಯಾರು ಹೇಳಿದ್ದು ನಿಂಗೆ ಮುಟ್ಟಕ್ಕೆ ಅದನ್ನ? ತಿರುಗಿ ಕಡೆ. ಅಮ್ಮ ಕರಿತಿರೋದು ಕೇಳಿಸ್ತಿಲ್ವಾ ನಿಂಗೆ? ತಿರುಗಿ ಕಡೆ. ಯಾರು ಹೇಳಿದ್ದು ನಿನ್ಗೆ ಅದನ್ನ ಮುಟ್ಟಕ್ಕೆ? ಯಾರು ಹೇಳಿದ್ದು ನಿಂಗೆ ಅದನ್ನ ಮುಟ್ಟಕ್ಕೆ? ದೊಡ್ಡವನಾಗ್ಬಿಟ್ಟಿದ್ಯಾ ನೀನು? ಗುಂಡು, ಐ ಆಮ್ ಟಾಕಿಂಗ್ ಟು ಯು. ಹಲೋ. ಏನು? ಇಲ್ಲಿ ನೋಡಿಲಿ ನನ್ನ. ಯಾರಿಗೋ ಬೈತಾ ಇದ್ದೀನಿ ಅನ್ನೋ ಥರ ಆರಾಮಾಗಿ ಕೂತಿದ್ಯಾ? ಏನು? ತಿರುಗಿ ನೋಡಿ ಈ ಕಡೆ ಒಂದು ಸ್ವಲ್ಪ. ಏನದು ಮೆಕ್ಯಾನಿಕ್ಕು ನಿಂದು? ಕರೆಕ್ಟಾಗಿ ಇದೆ ಅದು, ಇನ್ನೇನು ರೆಡಿ ಮಾಡಬೇಡ. ನೋಡಿದ್ರಲ್ಲ ನನ್ನ ಮಗ ಎಷ್ಟು ತುಂಡ ಅಂತ. ಹಬ್ಬಕ್ಕೆ ಏನೇನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಅಂತ ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಬಾಯ್.